ಈ ಮಧ್ಯದಲ್ಲಿ ಇವತ್ತು ಕರ್ನಾಟಕದಲ್ಲೊಂದು ಇಂಟ್ರೆಸ್ಟಿಂಗು, ಶಾಮನೂರು ಶಿವಶಂಕರಪ್ಪನವರು ಕಾರ್ಯಕ್ರಮವೊಂದರಲ್ಲಿ ರಾಘವೇಂದ್ರರನ್ನು ಎರಬೆರಿ ಹೋಗ್ಬಿಟ್ಟು. ಯಾರು ರಾಘವೇಂದ್ರ? ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ, ಶಿವಮೊಗ್ಗದ ಸಂಸದರನ್ನು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನೇನೋ ಹೇಳಿದ್ದಾರೆ ಅವರು. ಕೇಳಿಸ್ಕೊಳ್ಳಿ ಒಂದ್ಸಲ. ಕೇಳಿಸ್ಕೊಳ್ಳಿ ಒಂದ್ಸಲ. ರಾಘವೇಂದ್ರನವರು ಅವರಂಥ ಸದಸ್ಯರನ್ನ ಒಣತರ್ತಕ್ಕ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮ ಕ್ಷೇತ್ರದ ಜನ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತು ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರೋ BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತೇಳಿ ನನ್ನ ಅಭಿಪ್ರಾಯ. ರಾಘವೇಂದ್ರನವರು ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿಯ BJP ಸಂಸದರ ಪರವಾಗಿ ಪ್ರಚಾರನೇ ಮಾಡಿಬಿಟ್ರು. ಅವ್ರನ್ನ ಗೆಲ್ಲಿಸಲೇಬೇಕು ನೀವು ಅಂತ ಹೇಳ್ಬಿಟ್ರು. ಹಿಂದೆ ಕೂತ್ಕೊಂಡವ್ರ ಮುಖ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೆ ನಾನು. ಅವರು ತಮ್ಮ ಕಿವಿಗಳನ್ನು ತಾವೇ ನಂಬದವರಂತೆ ಶಾಖಾಗಿ ಕೇಳಿಸ್ಕೊತಿದ್ರು. ಏನು ಮಾತಾಡ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅಂತ. SS ಮಲ್ಲಿಕಾರ್ಜುನ್ ಅವರ ತಂದೆ, ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರ ತಂದೆ, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ತಂದೆ ಶಾಮನೂರು ಶಿವಶಂಕರಪ್ಪನವರು ಏನಾಯಿತೋ ಏನೋ BJP ಸಂಸದರನ್ನು ಇನ್ನೊಂದು ಸಲ ಗೆಲ್ಲಿಸಿ ಅಂತ ಹೇಳಿದ್ರು. ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರವರು. ರಾಜ್ಯ ರಾಜಕಾರಣದಲ್ಲಿ ಒಂದು ಇದೇನಿದು ಹಿಂಗೆ ಅಂತ, ಇದ್ರದ್ದು ಕ್ಯಾಲ್ಕುಲೇಷನ್ಸ್ ಏನೇನು, ಯಾಕೆ ಮಾತಾಡಿದ್ರು? ಸ್ವಜಾತಿ ಅನ್ನುವ ಏಕೈಕ ಕಾರಣಕ್ಕ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿದ್ದಕ್ಕೂ ಶಾಮನೂರು ಶಿವಶಂಕರಪ್ಪನವ್ರು ಮಾತಾಡಿದ್ದಕ್ಕೂ ಇಂಟರ್ ಕನೆಕ್ಷನ್ ಇದೆ ಅಂತಾರೆ ಕೆಲವರು. ಅರ್ಥ ಆಗ್ತಿಲ್ಲ ನಮಗೆ. ಸದ್ಯಕ್ಕಂತೂ ಇಷ್ಟ ಆಗಿದೆ, ನೋಡೋಣ ಏನೇನಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.